ಭರತ್, ಈ ರಿಯಾಲಿಟಿ ಶೋನಲ್ಲಿ ಕ್ಯಾರೆಕ್ಟರ್ ಸಾಯ್ತಿದಾವಲ್ಲ, ಯಾಕೆ? ಈ ಶೋ ಕಾನ್ಸೆಪ್ಟ್ ಮಾಫಿಯಾ ಅಲ್ವಾ, ಅದಕ್ಕೆ ವೈಲೆನ್ಸ್ ಜಾಸ್ತಿ. ಡೈರೆಕ್ಟರ್, ನೋಡಿದ್ರ ಏನು ಇದನ್ನು? ಎಸ್, ಮತ್ತೆ ನೀವು ಮೂಗಲ್ಲಿ ಬಾಯಲ್ಲಿ ರಕ್ತ ಕಕ್ಕಂಡ್ ಸಾಯ್ತೇನೆ ಅಂತ ಹೇಳಿದ್ರೆ ಕ್ಲೀನ್ ಮಾಡವರಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಅಲ್ಲ. ಪರ್ಫೆಕ್ಟ್, ಕರೆಕ್ಟ್ ಹೇಳಿದ್ರು. ನನ್ನ ಹೀರೋಗೆ ಬರೀ ಪವರ್ ಬೇಕು ಅಂತ ಅನ್ಕೊಂಡಿದ್ದೆ, ಈಗ ಪ್ರೂವ್ ಆಯ್ತು ನೀವು ನಿಜವಾದ. ಒಂದ್ ನಿಮಿಷ ಬರ್ತೀನಿ. ಹೇಗ್ ಸತ್ರು, ಯಾರು ಹೂವಿನ ಹಾರ ಹಾಕಿದ್ರು ಅಂತ ತುಂಬಾ ಯೋಚನೆ ಮಾಡಬೇಡ. ನೀನು ಹೋಗ್ಬಿಡ್ತೀಯ. ಏನ್ ಡ್ರಾಮಾ ಮಾಡ್ತಾನಪ್ಪ 2 ಕೋಟಿ ದುಡ್ಡು ಹಿಡಿಯೋಕೆ. ನೀನೇನೇ ಮಾಡಿದ್ರು ವೀರಸ್ವಾಮಿ ಆಶೀರ್ವಾದ, ರವಿಚಂದ್ರನ್ ಸಪೋರ್ಟು ನನಗೆ ಇರೋದು. ಅವ್ರ ಮಗ ಮನು ಎನಕ್ರೈಸು ನನಗೆ, ಪ್ರೈಸ್ ಮನಿ ನನಗೆ ಫಿಕ್ಸು. ಕೇಳಿಸ್ಕೊಂಡ ದಡಿಯ? ನಿಮ್ಮ ಮಾವ ಡೆಡ್ ಬಾಡಿ ಜೊತೆಲೂ ಮಾತಾಡ್ತಾರ. ನಾರಾಯಣ್ ಶ್ಲೋಕ ಹೇಳ್ತಿರ್ಬೇಕು. ಇಷ್ಟು ಹೇಳಿದ್ರು ಉಸಿರು ಕಟ್ಕೊಂಡು ಆಕ್ಟ್ ಮಾಡ್ತಿದೀಯಲ್ಲ, ಜಾಸ್ತಿ ಉಸಿರು ಕಟ್ಬೇಡ, ಇನ್ನು ದಪ್ಪಾಗಿ ಬ್ಲಾಸ್ಟ್ ಆಗ್ಬಿಡ್ತೀಯ. ನಿನ್ ಕರ್ಮ ಸಾಯಿ. ನರಸಿಂಹ ಅವ್ರೆ, ನೀವ್ ಈ ಡೀಲ್ ಕೈ ಹಾಕ್ದಾಗಿಂದ ನಿಮ್ಮ ಪಾರ್ಟ್ನರ್ಸ್ ಒಬ್ಬೊಬ್ಬರಾಗಿ ಪರಮಾತ್ಮ ಪಾದ ಸೇರ್ಕೊಂತ ಇದಾರೆ. ನನ್ಗೆ ಯಾಕೋ ಆಯುಸ್ ಮುಗಿದ್ರೆ ಯಾರು ತಾನು ಏನ್ ಮಾಡಕ್ಕಾಗತ್ತೆ ನೋಡಿ. ಸಂಜೆ ನಿಮ್ಮ ಮಾವನ್ ಕರೆಸಿ ಡೀಲ್ ಮಾತಾಡಿ ಮುಗಿಸ್ಬೋಣ.